ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ ಪ್ರೀತಿಯ ಅರವಿಂದ್ ಹಾಸನ ಮಾತಾಡ್ತಾ ಇದ್ದೀನಿ. ಆ ಮನುಷ್ಯನಿಗೆ ಅಸಮಾಧಾನ ಯಾಕೆ ಬರುತ್ತೆ? ಸಣ್ಣ ಸಣ್ಣ ವಿಷಯಗಳಲ್ಲಿ ಅಪ್ಡೇಟ್ ಆಗ್ತಾ ಇರೋದು, ನಿರೀಕ್ಷೆಗಳು ಈಡೇರದಿದ್ದಾಗ ಅಸಮಾಧಾನ ಮಾಡಿಕೊಳ್ತಾ ಇರೋದು, ಇರುವುದನ್ನು ಗುರುತಿಸದೆ ಇರುವುದನ್ನು ಅಸಮಾಧಾನಕ್ಕೆ ಕಾರಣ. ಹಾಗೆ ನಾವು ಚಿಂತೆಗಳು ಯಾಕೆ ಬರ್ತಾ ಇದೆ ಅಂತ ನೋಡೋದಾದರೆ, ಆಗಿ ಹೋಗಿರುವ ಲಾಸ್ ಆಗಿರುವುದನ್ನು ಹೆಚ್ಚು ಯೋಚನೆ ಮಾಡ್ತಾ ಇದ್ದೀವಿ. ಚಿಂತೆ ನಮ್ಮನ್ನು ಸುಡುತ್ತಿದೆ. ಪ್ರತಿರೋಧ, ನಾವಂದುಕೊಂಡ ಹಾಗೆ ಆಗದಿರುವುದನ್ನು ಸಹಿಸಿಕೊಳ್ಳದೇ ಇರುವುದು ಪ್ರತಿರೋಧ. ಇನ್ನೊಬ್ಬರ ನಡವಳಿಕೆಯನ್ನು ಸಹಿಸಿಕೊಳ್ಳಲು ಆಗುವುದಿಲ್ಲ. ಇತರರು ಹೀಗೆ ಇರುವರು, ಹಾಗೆ ಒಪ್ಪಿಕೊಳ್ಳಲು ಆಗುವುದಿಲ್ಲ. ಇತರರು ನಾನು ಬಯಸಿದ ಕೆಲಸ ಮಾಡದಿದ್ದರೆ ಸಹಿಸಿಕೊಳ್ಳಲಾಗದಷ್ಟು ಕೋಪ ಬರುತ್ತದೆ. ಧನ್ಯವಾದಗಳು.